ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಈಗಾಗಲೇ ಆಟೋ ಚಾಲಕರು ಬಹಳಷ್ಟು ಕಂಗಾಲಾಗಿರುವಂತದ್ದು. ಹಾಗಾದ್ರೆ ನಿನ್ನೆ ಆಹಾರ ಸಚಿವರು ಕೊಟ್ಟಂತಹ ಭರವಸೆಯಿಂದ ನಗರದಲ್ಲಿ ಈಗಾಗಲೇ LPG ಸಮಸ್ಯೆ ಕ್ಲಿಯರ್ ಆಗಿದ್ಯಾ? ಆಟೋ ಚಾಲಕರು ಏನ್ ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ನಿನ್ನೆ ಸಭೆ ಮಾಡಿದೆ, ಎಲ್ಲ ಕಡೆ ನಿಮ್ಗೆ ಗ್ಯಾಸ್ ಸಿಗ್ತಾ ಇದೆಯಾ ಸರ್? ಸಿಗ್ತಿಲ್ಲ ಮೇಡಮ್. ಸಿಗ್ತಿಲ್ಲ ಮೇಡಮ್. ಎಲ್ಲಿ ಹೋದ್ರಿ? ನಮ್ ಗ್ಯಾಸ್ಗೆ ಇವಾಗ ಎಕ್ಸ್ಪೆಷಲಿ ಇಂಡಿಯನ್ ಆಯಿಲ್, HP ಅಲ್ಲಿ ಮಾತ್ರ ಸಿಗ್ತದೆ. ಪ್ರೈವೇಟ್ ಅಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ಮೇಡಮ್. ಸಿಕ್ಕುದು ಕೂಡ ಒಂದ್ ಲೀಟರ್ಗೆ 120-130 ರೂಪಾಯಿ ಪ್ರೈಸ್ ಇದೆ. ಸರ್, ನಿನ್ನೆ ಆಹಾರ ಸಚಿವರು ಕೂಡ ಸಭೆ ಮಾಡಿದ್ರು, ಆಟೋದರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಸರ್ಕಾರ ನಿಮ್ ಬಗ್ಗೆ ಗಮನ ಹರಿಸ್ತಿಲ್ವಾ? ಏನ್ ಹೇಳ್ತೀರಾ ಆಟೋ ಚಾಲಕರಾಗಿ? ಏನೇ ಕಷ್ಟ ಬಂದ್ರು ಕೂಡ ಮೊದಲು ಬರೋದೇ ಡ್ರೈವರ್ಗೆ ಮೇಡಮ್. ಯಾಕಂದ್ರೆ ಇವಾಗ ನಮ್ಗೆ ಮನೆ ಬಾಡಿಗೆ ಆಗ್ಬೋದು, ಗ್ಯಾಸ್ ಪ್ರೈಸ್ ಆಗ್ಬೋದು, ಮತ್ತೆ ಕಸ್ಟಮರ್ ಒಂದ್ 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಕೊಡಲ್ಲ. ಅಂದ್ರೆ ನಾವೇನೋ ಹೆಂಗ್ ಮಾಡ್ಕೊಂತೀವಿ, ತೊಂದರೆ ಇಲ್ಲ. ಬಟ್ ಕೆಲವರು ವಯಸ್ಸಾದ್ರು ತುಂಬಾ ಇದಾರೆ ಆಟೋದ ಫೀಲ್ಡ್ ಅಲ್ಲಿ. ಗ್ಯಾಸ್ ಖಾಲಿ ಆಗ್ಬಿಟ್ಟು ತಳ್ಳಕ್ಕಾಗಲ್ಲ. ನಂದೀಗ ಗ್ಯಾಸ್ ಇತ್ತು, ಸೊ ಪೆಟ್ರೋಲ್ ಮಾಡ್ಕೊಂಡಿದ್ದೀನಿ. ಪೆಟ್ರೋಲ್ಗೆ 103 ಇದೆ ಪ್ರೈಸ್, ಬಟ್ ಮೈಲೇಜ್ ಕಡಿಮೆ ಇದೆ. ಬಟ್ ಏನಂದ್ರೆ ಗ್ಯಾಸ್ ತುಂಬಾ ಅಭಾವ ಇದೆ, ಬಟ್ ಸಿಗ್ತಿಲ್ಲ ಗ್ಯಾಸ್ ಮೇಡಮ್. ಸರ್, ಈಗ ನಿಮ್ಮ ಆಟೋ ಬಳಗದವ್ರನ್ನ ತೆಗೆದುಕೊಳ್ಳೋದಾದ್ರೆ ಲೋನ್ ಅಲ್ಲಿ ಪಡೆದಿರ್ತೀರಾ. ಈಗ ದಿನಕ್ಕೆ ನಿಮ್ಗೆ ಬಾಡಿಗೆ ಇಲ್ಲ ಅಂದ್ರೆ ಲೋನ್ ಹೇಗೆ ಕಟ್ತೀರಾ? ಬ್ಯಾಂಕ್ ಅವ್ರು ಏನಾದ್ರು ಒತ್ತಡ ಹಾಕ್ತಿದಾರಾ? ನಮ್ಮಂದ್ರೆ ಇವಾಗೆಲ್ಲ ಬ್ಯಾಂಕ್ ಇಂದ ಕಾಲ್ ಮಾಡ್ತಾರೆ, ಬಟ್ ಟೈಮ್ ತಗೋಬಹುದು. ಬಟ್ ಕೆಲವು ಟೈಮ್ ಕೊಡಲ್ಲ. ಅಂದ್ರೆ 2 ಮಂತ್ ಟೈಮ್ ಇರುತ್ತೆ. ಟೈಮ್ ಸಿಕ್ಕಿಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ತಾರೆ. ಗಾಡಿ ಸೀಸ್ ಆಗ್ಬಿಟ್ರೆ ಇನ್ನು ಒಟ್ಟಿಗೆ ಕ್ಲಿಯರ್ ಮಾಡಿ ಸೆಡ್ದು ರಿಂಟ್ ಇರುತ್ತೆ, ಆ ರಿಂಟ್ ಪೇ ಮಾಡಿ ಒಟ್ಟಿಗೆ ಗಾಡಿ ತರಬೇಕಾಗುತ್ತೆ. ತುಂಬಾ ರಿಸ್ಕ್ ಇದೆ ಮೇಡಮ್. ಮ್ಯಾಮ್ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಏನು ಕೂಡ ಹೇಳೋದು ಯೂಸ್ ಇಲ್ಲ. ಈಗ ಮ್ಯಾಮ್ ಈಗ ಎಲ್ಲ ಭರವಸೆ ಕೊಡ್ತೀರಾ, ಬಟ್ ಯಾವ್ದು ಕೂಡ ಆಗಲ್ಲ ಮ್ಯಾಮ್. ಈಗ ದುಡಿಬೇಕು, ನಾವು ತಿನ್ಬೇಕಷ್ಟೇ. ಎಕ್ಸ್ಪೆಷಲಿ ಹೇಳ್ಬೇಕಂತಂದ್ರೆ ಈಗ ಗೌರ್ಮೆಂಟ್ಗೆ ಏನ್ ಹೇಳ್ಬೇಕಂದ್ರೆ ಗ್ಯಾಸ್ ಎಲ್ಲ ಕಡೆ ಸಿಕ್ಬಿಟ್ರೆ ಸಾಕು, ನಮ್ಗೆ ಏನು ಬೇಡ. ಗ್ಯಾಸ್ ಎಲ್ಲ ಕಡೆ ಮದ್ದು ತರ ಸಿಕ್ಕಿದ್ರೆ ಸಾಕು ಮೇಡಮ್. ರಾತ್ರಿ ಎಷ್ಟು ಗಂಟೆ ಹೋಗಿ ವೇಟ್ ಮಾಡ್ತೀರಾ? ಮ್ಯಾಮ್ ಗ್ಯಾಸ್ ಇಲ್ಲ ಅಂದ್ರೆ ಕೂಡ ಒಂದು 2 ಅವರ್ 3 ಅವರ್ ಆಗುತ್ತೆ. ಲೈನ್ ನಿಂತ್ಕೊಂಡ್ರೆ ಒಂದು 3 ಅವರ್ ಬೇಕೇ ಬೇಕು ಮೇಡಮ್ ಗ್ಯಾಸ್ ಸಿಗ್ಬೇಕಂತಂದ್ರೆ. ಅಲ್ಲ, LPG ಗ್ಯಾಸ್ ಎಲ್ಲಾ ಕಡೆ ಸಪ್ಲೈ ಅನ್ನೋದೇ ಇಲ್ಲ. ಎಲ್ಲಿಂದ ಹುಡುಕಿ ಹಾಕ್ಸೋಣ ಅಂತ ಹೇಳಿದ್ದು. ಏನು ಕಷ್ಟಪಡ್ತಾ ಇದ್ದೀರಾ? ತುಂಬಾ ಕಷ್ಟ ಆಗ್ತೈತೆ ಮೇಡಮ್. ಬೆಳಗ್ಗೆಯಿಂದ ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಹೋಗಿ ನಿಂತ್ಕೊಂಡ್ರೆ 11 ಗಂಟೆ ಆಗುತ್ತೆ LPG ಗ್ಯಾಸ್ ಹಾಕ್ಸೋದಕ್ಕೇನೆ. ಇನ್ನು 11 ಗಂಟೆಯಿಂದ ಸಾಯಂಕಾಲ 3 ಗಂಟೆ ಅಷ್ಟು ಡ್ಯೂಟಿನೇ ಇರಲ್ಲ. ಬೆಳಗ್ಗೆ ಟೈಮ್ ಡ್ಯೂಟಿ ಮಾಡಿದ್ರೆ ಮಾಡ್ದಂಗೆ. ಕಾಲೇಜ್ಗೆ ಹೋಗ್ತಾರಲ್ವಾ, ಆಫೀಸ್ ಕಾಲೇಜ್ಗೆ ಹೋದಾಗ ಮಾತ್ರ ಡ್ಯೂಟಿ ಮಾಡ್ಬೋದು. ಮಿಕ್ಕಿ ಟೈಮ್ಗಳಲ್ಲಿ ಡ್ಯೂಟಿನೇ ಇರಲ್ಲ. ಈಗ ನೋಡಿ, ಎಷ್ಟು ಡೈಲಿ ಒಂದು 60-70 ಗಾಡಿಗಳು ನಿಂತ್ಕೋತವೆ. ಅಂದ್ರೆ ಈ ಟೈಮಲ್ಲಿ ಏನಂದ್ರೆ ಬೆಳಿಗ್ಗೆ ಊಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಅಷ್ಟೇ. ಫ್ಯಾಮಿಲಿ ಅಂತೂ ನೋಡ್ಕೊಳಕ್ಕೆ ಆಗಲ್ಲ ಇಲ್ಲಿ. ಈ ಟೈಮಲ್ಲಿ ಸರ್ಕಾರ ಹೆಲ್ಪ್ ಮಾಡ್ಬೋದು, ಬಟ್ ಅವ್ರಿಗೆ ಏನೋ ಒಂಥರ ನೆಗ್ಲಿಜೆನ್ಸ್ನೇ ಸಿಕ್ಕಾಪಟ್ಟೆ ಇದೆ. ಅಲ್ಲ ಸರ್, ನಿನ್ನೆ ಸಭೆ ಮಾಡಿದ್ರು, ಮುನಿಯಪ್ಪ ಅವರು ಭರವಸೆಯನ್ನ ಕೂಡ ಕೊಟ್ರು. ಎಲ್ಲೊಂದ್ ಕಡೆ ಅವರ ಭರವಸೆ ನಿಮ್ಗೆ ಈಡೇರಿಸ್ತಾ ಇಲ್ಲ ಅಂತ ಅನ್ಸುತ್ತಾ? ಯಾವುದು ಈಡೇರಲ್ಲ ಮೇಡಮ್. ಮೇನ್ ನಮ್ ಗೌರ್ಮೆಂಟೇ ಚೇಂಜ್ ಆಗ್ಬೇಕು ನನ್ನ ಪ್ರಕಾರ. ಯಾಕಂದ್ರೆ ಸಿಕ್ಕಾಪಟ್ಟೆ ಇಷ್ಟೊಂದು ಪ್ರಾಬ್ಲಮ್ ಇದ್ರು ಒಬ್ಬ MLA ಆಗಲಿ MP ಆಗಲಿ ಬಂದು ಕೇಳ್ತಾ ಇಲ್ಲ ಅಂತಂದಾಗ ಇನ್ನೇನ್ ಮಾಡ್ತೀರಾ ಹೇಳಿ? ಒಬ್ರು MLA ಆಗಲಿ MP ಆಗಲಿ ಸಪೋರ್ಟ್ ಅನ್ನೋದೇ ಇಲ್ಲ ನಮ್ಮಲ್ಲಿ. ಫಸ್ಟ್ ಇಲ್ಲ ಗೌರ್ಮೆಂಟ್ ಚೇಂಜ್ ಆಗಬೇಕು, ಇಲ್ಲ ಏನಾದ್ರು ಇದು ಮಾಡ್ಬೇಕು. ಏನಂದ್ರೆ ಅವ್ರು ಹೇಳ್ತಾರೆ, ಹೌದು ಭರವಸೆ ಕೊಡ್ತಾರೆ, ಯಾವ್ದಾದ್ರು ಈಡೇರುತ್ತಾ? ಯಾವುದು ಈಡೇರ್ತಾ ಇಲ್ಲ. ಇದು ಎಷ್ಟು 58 ರೂಪಾಯಿ ಇತ್ತು 1 ಲೀಟ್ರು. ಇವತ್ತು 120 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ. ಏನು ದುಡಿತೀರಾ? ಓಲಿ ಊಬರು, ಓಲಾ, ರ್ಯಾಪಿಡೋ ಎಲ್ಲ ಮಾಡ್ತೀವಲ್ವಾ, ಕಿಲೋಮೀಟ್ರಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ರು. ಅವಾಗ 130 ರೂಪಾಯಿಗೆ ಹಾಕಿಸ್ಬಿಟ್ಟು ಎಷ್ಟು ಅಂತ ದುಡಿತೀರಾ ಹೇಳಿ? ಇಲ್ಲಿ ಯಾವುದು ನಾನು ಹೇಳಿದ್ನಲ್ಲ, ಮೇಯ್ನ್ ಇರೋದೇ ನಮ್ಮ ಗೌರ್ಮೆಂಟೇ ಪ್ರಾಬ್ಲಮ್ ನಮಗೆ. ಸರ್, ಈಗ ಯೂತ್ ಇದ್ದೀರಾ, ಇಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದೀರಾ. ಈಗ ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅಂತ ನಮ್ಗೆ ಅನ್ಸುತ್ತೆ. ಬೆಂಗಳೂರಿನ ಜೀವನಾಡಿ ಆಟೋ ಅಂತ ಹೇಳ್ತಾರೆ. ಈಗ ನಾವು ಕೂಡ ನೋಡ್ತಾ ಇದ್ವಿ, ಪ್ರತಿ ಕಿಲೋಮೀಟರ್ ಅಷ್ಟು ನೀವು ಓಡಾಡ್ತಾ ಇದ್ದೀರಾ. ಯುದ್ಧ ಈಗಾಗಲೇ ಸ್ಟಾಪ್ ಆಗುತ್ತೆ ಹೇಳ್ತಾರೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಕಂಟಿನ್ಯೂ ಆದ್ರೆ ನಿಮ್ಮ ಆಟೋ ಚಾಲಕರ ಗತಿ ಏನ್ ಸರ್? ಆಟೋ ಚಾಲಕರು ಏನಿಲ್ಲ ಮೇಡಮ್, ಈಗ ಬುಕಿಂಗ್ ಮಾಡ್ತಾರೆ, ಬುಕಿಂಗ್ ತಗೊಳಂಗಿಲ್ಲ. ಸುಮ್ಮನೆ ಇಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಪಾಪ ಇಲ್ಲಿಂದ ಏನಾಗ್ತಾ ಇದೆ ಅಂತಂದ್ರೆ ಇಡೀ ನಮ್ಮ ಸಮಾಜಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಯಾರಿಗೂ ಹೇಳೋದಲ್ಲ, ಆಟೋ ಸಿಗ್ತಾನೆ ಇಲ್ಲ. ಪಾಪ ಅವ್ರು ಎಷ್ಟು ಬುಕಿಂಗ್ ಮಾಡ್ರು ನಮ್ಮ ಕೈಲಿ ತೊಗೊಳಕ್ಕಾಗಲ್ಲ. ಯಾಕೆಂದ್ರೆ ಹೇಳಿದ್ನಲ್ಲ, 130 ರೂಪಾಯಿ ಗ್ಯಾಸ್ ಹಾಕ್ಸ್ಬಿಟ್ಟು ಎಲ್ಲಿವರೆಗೆ ಅಂತ ಹೋಗ್ತೀರಿ ಹೇಳಿ? 1 ಕಿಲೋಮೀಟರ್ ಸರೌಂಡಿಂಗ್ ಮಾತ್ರ ಹೊಡಿಬೇಕಾಗತ್ತೆ. ಲಾಂಗ್ ಇರೋರ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ, ನೈಟ್ ಹೊತ್ತು ಅಬ್ಸರ್ವ್ ಮಾಡಿ ನೀವು, ಎಲ್ಲ ಪಾಪ ವಾಕಿಂಗಲ್ಲಿ ಹೋಗ್ತಾ ಕೂತಿದ್ದಾರೆ. ಇವಾಗ ಇವ್ರು ಮಾಡಿರೋ ಒಂದೊಂದು ಪ್ರಾಬ್ಲಮ್ಗೂ ವಾಕಿಂಗಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿಗಳೆಲ್ಲ ಇವ್ರು ಯೋಚನೆ ಮಾಡಿದ್ರೆ, ಗೌರ್ಮೆಂಟ್ ನಾನು ಹೇಳಿದ್ದು ಫಸ್ಟ್ ಆಫ್ ಆಲ್ ಯಾವ್ದಾರ ಈ ಥರ ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ಲಿ ಬಂದು ರೋಡ್ಗೆ ಇಳಿದು ಅವರು ಪರಿಹಾರ ಕೊಡಬೇಕು. ಎಲ್ಲೋ AC ಕೂತ್ಕೊಂಡ್ಬಿಟ್ಟು ಅವ್ರು ಮಾಡಿದ್ರೆ ಇದು ಯಾವುದು ಬಗೆಹರಲ್ಲ ಮೇಡಮ್. ಫಸ್ಟು ನಮಗೆ ಏನು ಹೇಳಿದ್ನಲ್ಲ, ಗೌರ್ಮೆಂಟ್ ಚೇಂಜ್ ಆಗೋವರೆಗೂ ಇದು ಯಾವುದು ಆಗಲ್ಲ. ಹೆಂಗೆ ಆಟೋ ಲೋನಲ್ಲಿ ತಗೊಂಡಿದ್ದೀರಾ? ಲೋನ್ ಹೆಂಗೆ ಕಟ್ತೀರಾ ಈ ತರ ಸಮಸ್ಯೆ ಇರುವಾಗ? ಸಮಸ್ಯೆ ಅಂತಂದ್ರೆ ಹೇಳಂದ್ರೆ ಲೋನ್ ಅಂತೂ ಯಾರು ಕಟ್ಟಾಗ್ತಿಲ್ಲ ಮೇಡಮ್. ಅದಕ್ಕೂ ಹೇಳಂದ್ರೆ ಟೈಮಿಂಗ್ಸ್ ಇಲ್ಲ. ಲೋನ್ ಅವ್ರು ಏನು ಮಾಡ್ತಾರೆ, ಬರ್ತಾರೆ, ಸಡನ್ ಆಗಿ ನಾವೇನಾರು ಕೊಡಲಿಲ್ಲ ಆದರೆ ಸೀಸ್ ಮಾಡ್ಕೊ ಗಾಡಿ ಹತ್ತು ಹೋಗ್ತಾರೆ.
ಅಂತ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಪಾಪ ಮನೇಲಿರೋರು ಫ್ಯಾಮಿಲಿಗೆ ಆಗಲಿ ಎಲ್ಲರಿಗೂ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ ಇದರಿಂದ. ಬಟ್ ಗೌರ್ಮೆಂಟ್ ಯಾವಾಗ ಎಚ್ಚರಿಸ್ಕೊಳ್ತೋ ಗೊತ್ತಿಲ್ಲ, ನೋಡೋಣ ಮುಂದಿನ ದಿನ ಯಾವ ಥರ ಇದು ಮಾಡ್ತಾನೆ ಅಂತ ನೋಡ್ಬೇಕಷ್ಟೆ. ಎದ್ದು ಹೋಗಿ ಲೈನ್ ನಿಲ್ತೀರಾ ಹೇಗೆ? ನಾವು ಒಂದು 2 ಅವರ್ ನಿಂತ್ಕೋಬೇಕಲ್ಲ, ಲೈನಲ್ಲಿ 2 ಅವರ್ ನಿಂತ್ಕೊಂಡ್ರೆ ಗ್ಯಾಸ್ ಸಿಗ್ತದೆ. ಎಷ್ಟು ರೂಪಾಯಿ ತಗೋತಾರೆ? ಒಂದು ಕಡೆ 90, ಒಂದು ಕಡೆ 110, 105 ಹಿಂಗೆ ತಗೋತಾರೆ. ಸರ್, ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ, ಆ ನಂಬಿಕೆ ಇದೆಯಾ ನಿಮ್ಗೆ? ನೋಡಿ ಎಲ್ಲ ಕಡೆ ಬಂದ್ರೆ ಕಮ್ಮಿ ಮಾಡ್ತಾರೆ ಅಂತ ನಂಬಿಕೆ ಆಯ್ತು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತೀರಾ? ನಾವು 20-25 ವರ್ಷ ಆಯ್ತು. ಒಂದ್ ಕಡೆ 90 ರೂಪಾಯಿ ಇದ್ರೆ ಒಂದ್ ಕಡೆ 110 ರೂಪಾಯಿ, ಒಂದ್ ಕಡೆ 120. ಕೆಲ ಕಡೆ 2 ಕಿಲೋಮೀಟರ್ ತಳ್ಳಿದ್ರು ಗ್ಯಾಸ್ ಸಿಗಲ್ಲ, ಖಾಲಿ ಆಯ್ತು ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಯಾವ ಸರ್ಕಾರದವರು ಸರಿ ಇಲ್ಲಮ್ಮ. ನನಗೀಗ 60 ವರ್ಷ ಏಜು, 40 ವರ್ಷದಿಂದ ಆಟೋ ಓಡಿಸ್ತೇನೆ. 10 ರೂಪಾಯಿ ಯಾರು ಕೊಡಲ್ಲ ಜಾಸ್ತಿ, ಯಾಕೆ ಕೊಡಬೇಕು ಅಂತಾರೆ. ಜೀವನ ಮಾಡೋದೇ ಕಷ್ಟ. ಸೋತೋಗ್ಬಿಡೋಣ ಅಂತಂದರೆ ಮಕ್ಕಳ ಮೇಲೆ ಭಯ. ನಾವು ಸೋತೋಗ್ಬಿಟ್ರೆ ಮಕ್ಳು ಏನಪ್ಪ ಅಂತ. ಜೀವನ ಮಾಡೋದೇ ಕಷ್ಟ ಆಗ್ಬಿಡೈತಮ್ಮ. ಇವರು ಎಲೆಕ್ಷನ್ಗೋಸ್ಕರ ಸಾಯ್ತಾರೆ ಹೊರತು ಆಟೋದವ್ರ ಬಗ್ಗೆ ಒಂದು ಚೂರು ಕನಿಕರಣೆನೇ ಇಲ್ಲ. ಯಾವ ಯೂನಿಯನ್ನವರೆಲ್ಲ ಕಳ್ರೆ. ಇಂಥ ಟೈಮಲ್ಲಿ ಯಾರೂ ಮಾತಾಡಲ್ಲ. ಅವರು ಬೇಕಾದಾಗ ಮಾತ್ರ ಎಲ್ಲ ಕಡೆ ಸೇರ್ತಾರೆ. ಬೇರೆ ಟೈಮಲ್ಲಿ ನೋಡಿ, ಈಗ ಇದ್ದಾರೋ ಇಲ್ವೋ ಒಬ್ಬರು ಕಣ್ಣು ಕಾಣಲ್ಲ. ನಮ್ಮ ಜೀವನ ಅಂತೂ ನೆನೆಸ್ಕೊಂಡ್ರಮ್ಮ, ಬೆಳಗ್ಗೆಯಿಂದ 200 ರೂಪಾಯಿ ಹೊಡೆದಿದ್ದೀನಿ, 400 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ. ಏನು ಮಾಡಲಿ, ಮನೆಗೆ ಹೋಗೋಕ್ಕಾಗಲ್ಲ, ಈ ಕಡೆ ಇರೋಕ್ಕೂ ಆಗಲ್ಲ. ಇಲ್ಲಿ ಬಂದೆ 1 ಗಂಟೆ ಟೈಮ್ ಆಯಿತು, ಕೇಳೋರೇ ಗತಿ ಇಲ್ಲ. ಓಲಾ ಮಾಡ್ಕೊಂಡು ಬೇಕಾದ್ರೆ 10-20 ಜಾಸ್ತಿ ಕೊಡ್ತಾರೆ. ನನ್ನಂತ ಮೀಟ್ರ್ ಹಾಕಿ ಬರೋ 10 ರೂಪಾಯಿನ ಕೊಡ. ನೋಡಿ, ಇಷ್ಟೇ ನಮ್ಮ ಜೀವನ. ಈಗ ನೀವು ಪಾಪ ಹೇಳಿದ್ರಿ 60 ವರ್ಷ ಆಗಿದೆ ಅಂತ. ಟೆಕ್ನಾಲಜಿ ನಿಮ್ಗೂ ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಹೇಗೆ ಬಾಡಿಗೆ ಪಡಿತೀರಾ ಪಾಪ ಡೈಲಿ? ಅಂತಂದ್ರಮ್ಮ ಒಂದೊಂದು ದಿವಸ 300-500 ಆಗುತ್ತೆ. ಇಲ್ಲಾಂದ್ರೆ ಒಂದ್ಸತಿ ಗ್ಯಾಸ್ ಕಾಸು ಎತ್ತಕ್ಕಾಗಲ್ಲ. ಈಗ ಸಾಲ ಮಾಡಿ ಹಾಕಿರ್ತೀನಿ ಒಂದು 500 ರೂಪಾಯಿ ಅಂದ್ಕೊಳ್ಳಿ. ಆ ಗ್ಯಾಸ್ ಕಾಸು ಎತ್ತಿದ್ರೆ ಮನೆಗೆ ಜೀವನಕ್ಕೆ ಕಾಸು ಕೊಡೋಂಗಿಲ್ಲ. ಮನೇಲಿ ಹೋದ್ರೆ ಬೈಸ್ಕೊಬೇಕು. ಇದೇ ನಮ್ಮ ಜೀವನ ಆಗ್ಬಿಟ್ಟೈತೆ. ಇವತ್ತಿಂದ ನಮ್ಮ 40 ವರ್ಷದಿಂದನೂ ಇದೇ ಬಾಳು ನಮ್ಮದು. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳೆ ಆಗುತ್ತೆ, ಇವತ್ತಾಗುತ್ತೆ ಅಂತ ಕಾಲ ಕಳ್ಕೊಂಡು ನಮ್ಮ ಏಜೇ ಮುಗ್ದಾಯ್ತು. ಇನ್ನೆಲ್ಲಿಂದ ತರೋದು? ಭಾಳ ಕಷ್ಟ ಅಮ್ಮ ಜೀವನ. ಈಗ ನಿಮ್ಮ ಲೈಫಲ್ಲಿ ಇಷ್ಟೊಂದು ಸಮಸ್ಯೆ ನೀವು ಯಾವತ್ತಾದ್ರೂ ಫೇಸ್ ಮಾಡಿದ್ದೀರಾ? ಗ್ಯಾಸ್ ಖಾಲಿ ಆಗುವಂಥದ್ದು ಇಲ್ಲಮ್ಮ, ಇದೇ ಫಸ್ಟು. LPG ಗ್ಯಾಸು ಇದೇ ಫಸ್ಟು ಆ ಥರ ಆಗಿರೋದು. ಕೇಳಿದ್ರೆ ವಾರ್ ಮೇಲೆ ವಹಿಸ್ತಾರೆ. ವಾರ್ ಮಾಡೋ ಅವಶ್ಯಕತೆ ಅವ್ರಿಗಿದೆ, ನಮಗಿದೆಯಮ್ಮ. ನಮಗೆ ಜೀವನ ಮಾಡೋ ಅವಶ್ಯಕತೆ. ಇದು ಹೊಡೆದ್ರೆ ಜೀವನ, ಇಲ್ಲ ಅಂತಂದರೆ ಮನೆಗೂ ಹೋಗಂಗಿಲ್ಲ, ಮನೇಲಿ ಮಕ್ಕಳೇ ತೋರಿಸಂಗಿಲ್ಲ. 1 ರೂಪಾಯಿ ಕಮ್ಮಿ ಆದರೆ ಹಾಲು ನಾವು ಇಸ್ಕೊಳ್ಳಲ್ಲ, ಉಗಿದು ಓಡಿಸ್ತಾರೆ ಮಗಲಿಗೆ ಅಂತ. ಜೀವನ ಭಾಳ ಕಷ್ಟ ನಮ್ಮ ಅಮ್ಮ. ಸರ್ಕಾರ ಏನೇ ಮಾಡಿದ್ರು ಕಳ್ಳ ಸರ್ಕಾರಗಳಮ್ಮ. 3 ಜನ ಮುಟ್ಟಾಳ್ರಿದ್ದಾರೆ. ತಿರುಪತಿ ದೇವ್ರಿಗೆ 3 ನಾಮ. ನಮ್ಮ ಕರ್ನಾಟಕದಲ್ಲಿ 3 ನಾಮ: ಕಾಂಗ್ರೆಸ್ಸು, JDS, BJP. ಇವ್ರು ಇದ್ ಕಡೆ ಎಲ್ಲೂ ಉದ್ಧಾರ ಆಗಲ್ಲ. ಅವ್ರವ್ರ ಮನೆ ಬೆಳೆಸ್ತಾರೋ ಹೊರತು ನಮ್ಮಂಥವ್ರು ಕೇಳೋರು ಗತಿ ಇಲ್ಲಮ್ಮ. ಈಗ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಮೊನ್ನೆ ಎಲ್ಲ ವಾಟಾಳ್ ನಾಗರಾಜರು ಅಂದರು, ಆಟೋದವ್ರ ಬಗ್ಗೆ ಸ್ಟ್ರೈಕ್ ಮಾಡ್ತೀನಿ ಅಂದರು. ಈಗ ಅವರೇ ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾರೆ. ನಮ್ಮಂಥ ಆಮೇಲೆ ಏನಮ್ಮ ಮಾಡೋದು? ಜೀವನ ಇದ್ದರೆ ಸಾಕೋದು, ಸಾವು ಬಂದಾಗ ಸೋತೋಗ್ಬಿಡುವಾಗಷ್ಟೇ. ಇವರಂತೂ ಯಾರೂ ಉದ್ಧಾರ ಮಾಡಲ್ಲಮ್ಮ. ಯೂನಿಯನ್ವ್ರು ಬರೋದೇನು ಗೊತ್ತೇ, ಅವ್ರ ಬೇಳೆ ಬೇಯಿಸ್ಕೊಳಕ್ಕೆ ನಮ್ಮನ್ನು ಕಟ್ತಾರೆ. ಅವ್ರ ಬೇಳೆ ಬೆಂದ ಮೇಲೆ ನಮ್ಮನ್ನು ಮೂಸೆ ನೋಡಲ್ಲ. ನಮ್ಮವರು ಹಂಗೆ ಇದ್ದಾರೆ. ಅವ್ರ ಹಿಂದೆ ಜಾಲ ಹೊಡಿತಾರೆ, ಇನ್ನು ಬಾಕಿ ಟೈಮಲ್ಲಿ ಅಲ್ಲಿ ಕಿರ್ಕೊ ಕೂತಿರ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರಮ್ಮ, ಜೀವನ ಅಂತೂ ಸಾಕಾಗ್ಬಿಟ್ಟೈತಮ್ಮ. 6 ರೂಪಾಯಿ 40 ಪೈಸೆ ಇತ್ತು ನಾನು ಸ್ಟಾರ್ಟಿಂಗ್ ಆಟೋ ಕಲ್ತಾಗ. ಏನು ಹೇಳಿ, 1 ಲೀಟ್ರು. ಆವಾಗ 60 ಪೈಸೆ ಚಿಕ್ಕ ಮೀಟ್ರ್ ಇತ್ತು. ಆಮೇಲೆ 1 ರೂಪಾಯಿ ಮಿನಿಮಮ್ಮು, ಕಿಲೋಮೀಟ್ರ್ 2 ರೂಪಾಯಿ ಬಂತು. ಅವತ್ತಿಂದ ನೋಡ್ತೀನಿ. ಅವತ್ತಿದ್ದ ಜೀವನ ಇವತ್ತು ಸರ್ವನಾಶ. ಎಷ್ಟು ಮಾಡಿದ್ದಾರೆ? 36 ರೂಪಾಯಿ ಮಾಡಿದ್ದಾರೆ. ಗ್ಯಾಸ್ ನೋಡಿದ್ರೆ ಡಬಲ್ ಮಾಡಿದ್ದಾರೆ ಇವಾಗ. ನಾವು ಯಾವ ಒಲವು ಬರಿಲ್ಲಮ್ಮ, ಇದೇ ನಂಬ್ಕೊಂಡು ಬದುಕಿರೋದು. ಒಟ್ಟಿನಲ್ಲಿ ಭಾಳ ಕಷ್ಟ ನಮ್ಮ. ನಮ್ಗೆ ತುಂಬ ಸಮಸ್ಯೆ ಆಗ್ತಿದೆ, ಯಾರು ಕೇಳೋರೇ ಇಲ್ಲ. ಏನು ಮಾಡೋದು ನಾವು? ಲೋನ್ ಕಟ್ಟಬೇಕು 9,000. ಏನು ಮಾಡೋದು? ದುಡ್ದೇ ಕಟ್ಟಬೇಕು. ಇನ್ನು ಹೆಂಗೆ ಮಾಡಿ ಕಟ್ಟೋಕ್ಕಾಗತ್ತೆ? ಸಾಲ ಮಾಡೋರು ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂದರೆ ಫೈನಾನ್ಸು ಸೀಸ್ ಮಾಡ್ತಾರೆ. ಆ ಥರ ಇದೆ. ಯಾರಂದ್ರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಯಾವ ಗೌರ್ಮೆಂಟ್ ಬಂದು ಯಾವುದೇ BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ನಾವು ಮಾಡೋದು ನಮ್ಮ ಹೆಂಡ್ರ ಮಕ್ಳು ನಾವೇ ಸಾಕಬೇಕು. ಯಾವುದೇ ಸರ್ಕಾರ ಆಗಲಿ, ಯಾವುದೇ ರೀತಿ ಆಗಲಿ ಒಂದು ಹೆಲ್ಪ್ ಮಾಡಬೇಕು, ಒಂದು ಒಳ್ಳೆ ರೀತಿಲಿ ಆಟೋ ಡ್ರೈವರ್ಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಯಾರು ಬರಲ್ಲ. ಯಾವ ಹೀರೋನು ಬರಲ್ಲ, ಇದು ಬರಲ್ಲ. ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಆ ಥರ ಇದೆ ಸಿಚುವೇಶನ್. ನಿನ್ನೆ ಬೇರೆ ಸಚಿವರು ಭರವಸೆ ಕೊಟ್ಟಿದ್ರು, ಅದು ಈಡೇರಿಸುತ್ತೆ ಅನ್ನೋ ನಂಬಿಕೆ ಇದೆಯಾ? ನಾವು ಈ ಭರವಸೆಗಳೆಲ್ಲ ಅವ್ರವ್ರೇ ಮಾಡ್ಕೊಂಡು ಇದಾಗ್ಬಿಟ್ಟಿದೆ ಅಷ್ಟೇ. ನಾವು ಅದ್ರ ಮೇಲೆ ನಮ್ಗೆ ಇನ್ನೊಂದ್ಸರಿ ಲೈಫಲ್ಲಿ ಇನ್ನೊಂದ್ಸರಿ ಸರ್ಕಾರಕ್ಕೆ ನಾವು ಓಟ್ ಹಾಕಲ್ಲ ಅಂತ ಹೇಳ್ತೀವಿ ಅಷ್ಟೇ. ಯಾವುದೇ ಸರ್ಕಾರ ಬಂದರೂ ಅಷ್ಟಕ್ಕಷ್ಟೇ.
ಎಲ್ಲ ಅವ್ರವ್ರು ಬೆಳೆಯೋದು ನೋಡ್ತಾರೆ ಹೊರತು ಯಾರ್ದಿಂದ ಏನು ತೊಂದರೆ ಇಲ್ಲ. ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ಮೇ ಜಾಸ್ತಿ ಆಗಿದೆ ಈಗ. ಗ್ಯಾಸೇ ಸಿಗ್ತಾ ಇಲ್ಲ. ಇನ್ನು ದುಡ್ಡು ಎಲ್ಲ ಬಂಕಲ್ಲೆಲ್ಲ ರೇಟ್ ಜಾಸ್ತಿ. 120 150 ರೂಪಾಯಿ ಮಾಡ್ತಾರೆ. ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಈಗಾಗಲೇ 1 ತಿಂಗಳಿಂದ ಆಯ್ತು ಮೇಡಮ್. ಒಂದೂವರೆ ತಿಂಗಳಿಂದ ಆಯ್ತು. ಬಾಡಿಗೆ ಸಿಗ್ತವೆ. ಬಾಡಿಗೆ ಸಿಕ್ಕಿದ್ರೆ ಈಗ ದೂರ ಹೋಯ್ತಾರ, ದೂರ ಲಾಂಗ್ ಹೋಯ್ತೀವಿ. ಈಗ ಆ ಕಡೆ ಬಾಡಿಗೆ ಬರಲ್ಲ. ಈಗ ಆ ಕಡೆಯಿಂದ ನಾವು ಖಾಲಿ ಬರ್ಬೇಕು. ನೀವು ಅರ್ಧದಲ್ಲಿ ಗ್ಯಾಸ್ ಕೈ ಕೊಟ್ರೆ ಏನ್ ಮಾಡಕ್ಕಾಯ್ತದೆ, ಅಲ್ಲೇ ನಿಲ್ಸ್ಬೇಕಾಯ್ತದೆ. ಇನ್ನೇನು ಮಾಡಕ್ಕಾಗಲ್ಲ. ಸರ್ಕಾರಕ್ಕೆ ಇದು ವೇಸ್ಟ್ ಸರ್ಕಾರ ಅಂತ ಹೇಳ್ತೀವಿ. ಮಾತ್ರ ವೇಸ್ಟ್ ಸರ್ಕಾರ ಏನಾರ ಒಂದು ಮಾಡ್ಬೇಕಲ್ವಾ. ಈ ತರ ಪ್ರಾಬ್ಲಮ್ ಆಗ್ತದೆ ಆಟೋದಲ್ಲಿ ಅಂತ ಅಂದ್ಬಿಟ್ಟು ಏನಾರು ಒಂದು ಇದು ಕೊಡ್ಬೇಕು. ಏನು ಇದು ಮಾಡ್ತಾ ಇಲ್ಲ. ನಮ್ಗೆ ಆಟೋಗಳಿಗೆ ಗಮನನೇ ಕೊಡ್ತಾ ಇಲ್ಲ ಈ ಸರ್ಕಾರ. ಆಟೋ ಚಾಲಕರವ್ರಿಗೆ ಬಹಳ ಕಷ್ಟ ಆಗುತ್ತೆ ಪಾಪ. ಅವರು ಸಿಲಿಂಡರ್ ತುಂಬಿಸ್ಕೊಂಡು ಜೀವನ ಮಾಡೋರು ಪಾಪ. ಬಡ ಮಧ್ಯಮ ವರ್ಗದವರು ಅವರಿಗೆಲ್ಲ ಬಹಳ ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಕೇಳೋದು ಒಂದು ಲೆವೆಲ್ಗೆ ಬಿದ್ದರೆ ಕರೆಕ್ಟ್, ಲೆವೆಲ್ ಮೀರಿ ಹೋದ್ಮೇಲೆ ಅವ್ರು ಎಲ್ಲಿಂದ ಕೊಡೋಕ್ಕಾಗುತ್ತೆ. ಮತ್ತು ಕಸ್ಟಮರ್ ಅವ್ರಿಗೆ ಜಾಸ್ತಿ ಕೂಡ ಕೇಳಿದ್ರೆ ಯಾಕೆ ಕೇಳಬೇಕಂದ್ರೆ ಜಗಳ ಮಾಡ್ತಾರೆ ಅವ್ರ ಹತ್ರ. ಇದು ಬಹಳ ಅನ್ಯಾಯ. ಎಲ್ಲ ಸರ್ಕಾರ ನೋಡ್ಕೋಬೇಕಷ್ಟೇ. ನಿನ್ನೆ ಬೇರೆ ಸರ್ ಭರವಸೆ ಕೊಟ್ಟಿದ್ರು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ. ಎಲ್ಲೊಂದ್ ಕಡೆ ಭರವಸೆ ಈಡೇರಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ? ಯಾಕಂದ್ರೆ ನಾವು ನೋಡ್ತೀವಿ ಸರತಿ ಸಾಲಲ್ಲಿ ಆಟೋ ಚಾಲಕರು ನಿಲ್ತಾರೆ. ಅದು ಕರೆಕ್ಟು, ಬಟ್ ಅವರು ಮಾತು ಕೊಟ್ಟ ಪ್ರಕಾರ ನಡ್ಕೋಬೇಕು. ನಡ್ಕೊಂಡಿಲ್ಲ ಅಂದ್ರೆ ಈ ಮಧ್ಯವರ್ಗದವ್ರು ಬಹಳ ಕಷ್ಟ ಆಗುತ್ತೆ. ಅದೇ ಇಂಪಾರ್ಟೆಂಟ್. ಗ್ಯಾಸ್ ಸಿಗ್ತದೆ ಈಗ ಓಪನ್ ಆಗಿದೆ ಅಂದ್ರೆ ರೇಟ್ ಜಾಸ್ತಿ ಆಗಿದೆ. ಎಷ್ಟು 100 ರೂಪಾಯಿ. ಮೊದ್ಲು ಎಷ್ಟಿತ್ತು? ಮೊದ್ಲೇ 54 ರೂಪಾಯಿ ನಿಂತು ಫಸ್ಟು. ಅವಾಗ ಏನ್ ಇರ್ಲಿಲ್ಲ. ಈಗ 100 ರೂಪಾಯಿ, ಒಂದ್ ಕಡೆ 100 ರೂಪಾಯಿ, ಒಂದ್ ಕಡೆ 110 ರೂಪಾಯಿ, ಒಂದ್ ಕಡೆ 120 ರೂಪಾಯಿ. ಆತರ ಗ್ಯಾಸ್ ಓಪನ್ ಆಗಿದೆ, ಎಲ್ಲಾ ಕಡೆ ಓಪನ್ ಆಗಿದೆ ಅಂದ್ರೆ ರೇಟ್ ಜಾಸ್ತಿ ಆಗಿದೆ. ಅದು ರೇಟ್ ಕಮ್ಮಿ ಆಗ್ಬೇಕು. ಅದು ಗ್ಯಾಸ್ ದುಡ್ಡನ್ನೇ ಸಂಪಾದನೆ ಮಾಡಕ್ ಆಗ್ತಾ ಅಲ್ವಾ, ಅದು ಆ ತರ ಹೇಗೆ ಜೀವನ ಮಾಡ್ತೀರಾ? ಯೂತ್ ಇದ್ದೀರಾ, ನೋಡೋದಕ್ಕೆ ಪಾಪ ಈಗ ಒಂದು 25 ವರ್ಷ ಆಗಿರ್ಬೋದು. ಈ ತರ ಸಮಸ್ಯೆಗಳನ್ನ ಫೇಸ್ ಮಾಡುವಾಗ ನಿಮ್ಮ ಲೈಫ್ ನ ಹೇಗೆ ಲೀಡ್ ಮಾಡ್ತೀರಾ? ಅದೇ ಅದು ಫಸ್ಟ್ ಇದು ಗ್ಯಾಸ್ ರೇಟ್ ಕಮ್ಮಿ ಆದ್ರೆ ಏನಾದ್ರು ಸ್ವಲ್ಪ ಮಾಡ್ಬೋದು. ಅದು ಗ್ಯಾಸ್ ರೇಟೇನೆ ದುಡಿಯಕ್ ಆಗ್ತಾ ಇಲ್ಲ. ಅದು ಫಸ್ಟೇ ಇದು ಬಾಡಿಗೆ ಬೇಡ ಕಮ್ಮಿ ಆಗಿಬಿಟ್ಟಿದೆ. ಅದು ಬೈಕ್ ಟ್ಯಾಕ್ಸ್ ಓಪನ್ ಆಗಿ ಬಾಡಿಗೆ ಬೇರೆ ಬಿಡ್ತಾ ಇರ್ಲಿಲ್ಲ ಸರಿಯಾಗಿ. ಈಗ ರೇಟ್ ಬೇರೆ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಆ ಥರ ಆಗಿ ದುಡಿಯೋಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಪಾಪ ಪೆಟ್ರೋಲ್ ಬಂಕಲ್ಲಿ ಮಡ್ಕೊಂಡು ಬಿಡ್ತಾರೆ. ಪೆಟ್ರೋಲ್ ಬಂಕ್ ಹೋಗೋ ಗಂಟ ಪೆಟ್ರೋಲ್ ಬಂಕ್ ಅಲ್ಲಿ ಗ್ಯಾಸ್ ಖಾಲಿ ಆಗಿಬಿಡುತ್ತೆ. ಆ ಥರ ಆಗ್ತದೆ. ಇಲ್ಲ ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಅದು ಫಸ್ಟ್ ಗ್ಯಾಸ್ ರೇಟ್ ಕಮ್ಮಿ ಆಗಬೇಕು. ಆವಾಗನೇ ನಮಗೂ ಏನಾದ್ರು ಮುಂದೆ ಹೋಗೋಕ್ಕೆ. KR ರೋಡು, ಗದ್ರನಹಳ್ಳಿ, ಆಮೇಲೆ ತ್ಯಾಗರಾಜ್ ನಗರ, ದೇವಗೌಡ ಪೆಟ್ರೋಲ್ ಬಂಕು ಅಲ್ಲೆಲ್ಲ. ರೇಟ್ ಜಾಸ್ತಿ ಆಗಿದೆಯಾ? ದೇವಗೌಡ ಪೆಟ್ರೋಲ್ ಬಂಕಲ್ಲಿ 110 ರೂಪಾಯಿ ಐತೆ. ಇಲ್ಲಿ KR ರೋಡಲ್ಲಿ 90 ರೂಪಾಯಿ ಐತೆ. ಗದ್ರನಹಳ್ಳಿಯಲ್ಲಿ 90 ರೂಪಾಯಿ ಐತೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಬೇಗ ಸಿಕ್ಕರೆ ಒಳ್ಳೆದಾಗುತ್ತೆ. ಬೆಳಿಗ್ಗೆ ಹೋಗಿ 7 ಗಂಟೆ ಹೋಗಿ ನಿಂತ್ಕೊಳ್ಬೇಕು ಲೈನಲ್ಲಿ. ತಿರ್ಗಾ ಡ್ಯೂಟಿಗಳು ಇಲ್ಲ, ಏನೂ ಇಲ್ಲ. ಬೇಗ ಸಿಕ್ಕರೆ ಒಳ್ಳೇದಾಗುತ್ತೆ. ನಮ್ದೇನು ತೊಂದರೆ ಇಲ್ಲ ಮೇಡಮ್. ನಮ್ದು ಬಂದು CNG. ಫ್ರೆಂಡ್ಸ್ಗೆ ಪ್ರಾಬ್ಲಮ್ ಇದೆ. ಅವ್ರಿಗೆ ಏನಂದ್ರೆ ರೇಟ್ ಜಾಸ್ತಿ ಆಗಿದೆ. 150 ಆಗಿದೆ. ಅವರು ಡೈಲಿ ಮುಂಚೆ ಎಲ್ಲ 400 500ಗೆಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ರು. ಇವಾಗ 150 ಆಗಿರೋದ್ರಿಂದ ಅವ್ರಿಗೆ ಮಿನಿಮಮ್ ಕೊಡೋದೇ 400. ಗ್ಯಾಸ್ ಹಾಕ್ಸೋದೇ 400. ಅದ್ರ ಮೇಲ್ಗಡೆ ಹಾಕ್ಸ್ತಾ ಇಲ್ಲ. ಡೈಲಿ ಪ್ರಾಬ್ಲಮ್ ಆಗ್ತಾ ಇದೆ. 2 hours 3 hours ಗ್ಯಾಸ್ ಹಾಕ್ಸೋದಕ್ಕೆ ಆಟೋ ಚಾಲಕರ ಬಗ್ಗೆ ಸರ್ಕಾರ ಎಷ್ಟು ಕ್ರಮ ಕೈಗೊಳ್ಬೇಕು? ಏನ್ ಹೇಳ್ತೀರಾ? ಸ್ವಲ್ಪ ಅವ್ರಿಗೂ ತಿಂಗಳಿಗೆ ಏನಾದ್ರು ಸ್ವಲ್ಪ ಕಮಿಟ್ಮೆಂಟ್ಗೆ ತಿಂಗಳಿಗೆ ಬರೋ ಥರ ಏನಾದ್ರು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇಡೀ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆನ ಹೇಗೆ ನೀವು ಫೇಸ್ ಮಾಡ್ತಾ ಇದ್ದೀರಾ? ಏನ್ ಮಾಡಕ್ ಹೋಗಲ್ಲ, ವಿಧಿನೇ ಇಲ್ಲ ಇದ್ ಬಿಟ್ರೆ. ಅದಕ್ಕೋಸ್ಕರ ದುಡಿಯೋದು, ಗ್ಯಾಸ್ ಹಾಕೋದು, ಮನೆಗೆ ಹೋಗೋದು, ಆ ಥರ ಆಗಿದೆ. ಏನ್ ಮಾಡಕ್ಕಾಗಲ್ಲ. ಮನೆ ಹೇಗೆ ನಿರ್ವಹಿಸ್ತೀರಾ? ಯಾಕಂದ್ರೆ ನಿಮ್ಗೊಂದು ಹಬ್ಬ ಅಂದ್ರೂ 60 ಮೇಲೆ ಆಗಿರ್ಬೋದು. ಸೊ 65 ಹೇಳ್ತಿದ್ದೀರಾ. ಸರತಿ ಸಾಲಲ್ಲಿ ನಿಂತು ಎಷ್ಟು ನಿಮ್ಮ ಸಮಯನ ಅಲ್ಲೇ ಇದ್ ಮಾಡ್ತೀರಾ? ಹೇಳಕ್ಕಾಗಲ್ಲ. ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಹೇಳಕ್ಕಾಗಲ್ಲ. ಎಷ್ಟಾದ್ರೆ ಅಷ್ಟು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ರೀ. ಏನು ಬೇರೆ ವಿಧಿನೇ ಇಲ್ಲ ನಮ್ಗೆ. ಈಗ ನಿನ್ನೆ ಸರ್ಕಾರದ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ನಿಮ್ಮ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಸೊ ಇವತ್ತೇನಾದ್ರೂ ಬಗೆಹರಿದಿದ್ಯಾ ಅಥವಾ ಅದೇ ರೀತಿ ಸಮಸ್ಯೆ ಇದೆಯಾ? ಇಲ್ಲ ರೀ, ಇನ್ನು ಅದೇ ರೀತಿಯಲ್ಲೇ ಇದೆ. ಹರಿತಾನೇ ಇಲ್ಲ, ಅದೇ ರೀತಿಯಲ್ಲೇ ಇದೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳಕ್ಕಾಗಲ್ಲ. ಸರ್ಕಾರಕ್ಕೆ ನಾವು ಏನು ಹೇಳಕ್ಕಾಗ್ತೈತೆ? ನಾವು ಸರ್ಕಾರ ಮೇಲೆ ಹೋಗಿ ಫೈಟ್ ಮಾಡೋಕ್ಕಾಗ್ತದಾ? ಆಗಲ್ಲ. ಅವ್ರು ಬೇಕಾದ್ರೆ ಫೈಟ್ ಮಾಡಿ ನಮ್ಮನ್ನು ತುಳಿತಾರೆ.
ನಾವು ಹೋಗಿ ಅವ್ರನ್ನೇನು ಮಾಡೋಕ್ಕೂ ಆಗಲ್ಲ. ಹಾಂ. ನಿಮ್ಮ ಇಷ್ಟಿನ ಜರ್ನಿಯಲ್ಲೇ ಯಾವತ್ತಾದ್ರೂ ಈ ತರ ಸಮಸ್ಯೆ ಆಗಿದೆಯಾ ನಿಮ್ಮ ಒಂದು ಜೀವನದ ಇದ್ರಲ್ಲಿ ನೋಡೋದಾದ್ರೆ? ಇದರಲ್ಲಿ ಅಂದರೆ ಸಮಸ್ಯೆ ಈ ಥರ ಆಗಿಲ್ಲ. ಆದರೂ ಕೊರೋನಾ ಬಂದ ಟೈಮ್ನಲ್ಲಿ ಇದೆಲ್ಲ ಏನು ಪ್ರಾಬ್ಲಮ್ ಇರಿಲ್ಲ, ಪಬ್ಲಿಕ್ ಇರಿಲ್ಲ, ಅಷ್ಟು ಬಿಟ್ಟರೆ ಇದು ಯಾವ ಸಮಸ್ಯೆನೂ ಆಗಿರಿಲ್ಲ. ಇರೋದ್ರಲ್ಲಿ ಹುಡ್ಕೊಂಡು ಹೋಗೋದು. ಈಗ ಎಲ್ಲ ಸಮಸ್ಯೆ ಬಂದು ಒಂದೇ ಸಾರಿ ಇದಾಗಿದೆ. ಸರ್, ಹೀಗೆ ಸಮಸ್ಯೆ ಮುಂದುವರೆದ್ರೆ ನೀವು ಹೇಗೆ ಜೀವನ ಸಾಗಿಸ್ತೀರಾ? ಯಾಕಂದ್ರೆ ಒಂದ್ ದಿವಸ ಆಟೋ ಓಡಿದ್ರೆ ಮಾತ್ರ ನಿಮ್ಮ ಜೀವನ ಸಾಗೋದು. ಏನ್ ಹೇಳ್ತೀರಾ? ಇನ್ನೇನು ಮಾಡೋಕ್ಕೂ ಆಗಲ್ಲ. ನಮ್ಮ ಜೀವನನೇ ಅಷ್ಟೊಂದು ತಿಳ್ಕೊಬೇಕ್ರಿ. ಇಲ್ಲ ಅದಕ್ಕೆ ಏನಾನ ಅನುಮತಿ ಪಟ್ಟಿ ಸರ್ಕಾರದಿಂದ ನಮ್ಗೆ ಏನಾನ ಸ್ವಲ್ಪ ಉಪಯೋಗ ಮಾಡಿದ್ರೆ ನಾವು ಒಂದು ಆನಂದ ಪಡ್ಬೋದು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿನೇ ಇಷ್ಟು, ಹಣೆ ಬರೆಹ ಇಷ್ಟು ಅಂತ ತಿಳ್ಕೊಬೇಕು ನಾವು. ಸಮಸ್ಯೆ ಆಗ್ತಾ ಇದೆ. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಸಿಗ್ತಾ ಇದೆ, ತುಂಬ ಕಡೆ ಇಲ್ಲ, ಕೆಲವು ಕಡೆ ಮಾತ್ರ ಸಿಗ್ತಾ ಇದೆ. ಹೋಗಿ ಕಾಯ್ದೆ ಹಾಕೋ ಬರ್ಬೇಕು. ತುಂಬಾ ತೊಂದರೆ ಆಗ್ತಾ ಇದೆ. ಈಗ ನಿನ್ನೆ ಸಚಿವರು ಬೇರೆ ಭರವಸೆ ಕೊಟ್ಟಿದ್ರು ಈಡೇರಿಸ್ತೀವಿ ಅಂತ. ಸೊ ಈ ಎಲ್ಲ ಕಡೆ ಇವತ್ತು ಮಾರ್ನಿಂಗ್ ಇಂದ ಸಿಗ್ತಾ ಇದೆಯಾ ಹೇಗೆ? ಕೆಲವು ಕಡೆ ಸಿಗ್ತಾ ಇದೆ, ಕೆಲವು ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ನಾವು ಒಂದೇ ಬಂಕ್ ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಪ್ಯಾಸೆಂಜರ್ ಎಲ್ಲಿರ್ತಾರೋ ಅಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಹಾಕೊಳ್ಳೋಣ ಅಂತ ಅಲ್ಲಿ ಖಾಲಿ ಆಗಿರುತ್ತೆ. ಹಿಂಗೆ ಹುಡ್ಕಾಡ್ಬೇಕು, ಕೆಲವು ಕಡೆ ಎಲ್ಲ ಹುಡ್ಕಾಡ್ಬೇಕು ಗ್ಯಾಸ್ಗಳಿಗೆ. ಎಷ್ಟು ದುಡ್ಡು ಸರ್ ಜಾಸ್ತಿ ತಗೋತಾರ ಹೇಗೆ? 1 ಲೀಟರ್ಗೆ ಎಷ್ಟಿದೆ? 60 ರೂಪಾಯಿ ಇದ್ದಿದ್ದು ಫಸ್ಟು. ಗೌರ್ಮೆಂಟ್ ಬಂಕ್ಗಳಲ್ಲಿ 90 ರೂಪಾಯಿ ಮಾಡಿದ್ರು. ಪ್ರೈವೇಟ್ ಬಂಕ್ಗಳೆಲ್ಲ 120, 130, 150ವರೆಗೂ ಮಾಡ್ತಾ ಇದ್ದಾರೆ. ನಾವು ಗೌರ್ಮೆಂಟ್ ಬಂಕ್ಗಳನ್ನೇ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲೆಲ್ಲೋ ಒಂದೊಂದು ಇರುತ್ತೆ. ತುಂಬ ತೊಂದರೆ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಈಗಾಗಲೇ ನಿನ್ನೆ ಸಚಿವರು ಹೇಳ್ತಾರೆ ಆ ಪ್ರಾಬ್ಲಮ್ಸ್ ನ ಹೋಟೆಲ್ ಅವ್ರ ತರನೇ ಇದನ್ನು ಕ್ಲಿಯರ್ ಮಾಡ್ತೀವಿ ಅಂತ. ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ಹೇಳ್ತಾನೆ ಇದ್ದಾರೆ, ಯಾವ ಸರ್ಕಾರ ಬಂದ್ರು ಹೇಳ್ತಾನೆ ಇದ್ದಾರೆ. ಏನು ಮಾಡ್ತಾ ಇಲ್ಲ. ಆಟೋದವ್ರಿಗೆ ಏನು ಮಾಡ್ತಾ ಇದ್ದಾರೆ? ಎಲ್ಲ ಏನು ಮಾಡಿದ್ರು ವೇಸ್ಟೇ. ಸುಮ್ಮನೆ ಹೇಳ್ತಾರೆ, ಭರವಸೆಗಳು ಮಾತ್ರ ಕೊಡ್ತಾ ಇದ್ದಾರೆ, ಯಾವುದು ಈಡೇರ್ತಾ ಇಲ್ಲ. ಸರ್, ಈಗ ನೀವು ಏನಾದ್ರೂ ಗ್ರಾಹಕರಿಂದ ದುಡ್ಡು ಜಾಸ್ತಿ ತೆಗೆದುಕೊಳ್ಳೋದು ಆ ತರ ಮಾಡ್ತೀರಾ? ಯಾಕಂದ್ರೆ ಒಂದು ಕಡೆ ಗ್ಯಾಸ್ಗೆ ದುಡ್ಡು ಕೊಡ್ತಾ ಇದ್ದೀರಾ, ಅದನ್ನ ರಿಕವರಿ ಮಾಡ್ಬೇಕಾದ್ರೆ ಜನರ ಮೇಲೆ ಭಾರ ಹಾಕುವ ಕೆಲಸ ಮಾಡ್ತಾ ಇದ್ದೀರಾ? ಅಲ್ಲ, ಇವಾಗ ಕೆಲವು ಗ್ರಾಹಕರುಗಳು ಅವ್ರಿಗೂ ಗೊತ್ತಾಗಿದೆ ಇದೆಲ್ಲ, ಅವರೇ ಒಂದು 10-20 ಎಲ್ಲ ಎಕ್ಸ್ಟ್ರಾ ಕೊಟ್ಟು ಹೋಗ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ. ಕೆಲವ್ರು ಯಾರೋ ಕೊಡೋದಿಲ್ಲ ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ತೊಂದರೆ ಮಾಡೋಕ್ಕಾಗೋದಿಲ್ಲ. ಈಗ ರ್ಯಾಪಿಡೋ, ಓಲಾ ನೀವು ಆಪ್ ಹಾಕೊಂಡಿದ್ದೀರಾ, ಅದ್ರಲ್ಲಿ ಏನಾದ್ರೂ ವೇರಿಯೇಷನ್ ಇದು ಮಾಡಿದಾರಾ? ಅಂದ್ರೆ ಈಗ 30 ರೂಪಾಯಿ ಇರೋದು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಏನಾದ್ರೂ ವೇರಿಯೇಷನ್ ಅಮೌಂಟ್ ಮಾಡಿದಾರಾ? ನಾವು ಹಾಕೊಂಡಿಲ್ಲ, ಅದು ನಾವು ಹಾಕೊಂಡಿಲ್ಲ. ಮೇಡಮ್, ನಾನು ಬೆಳಗ್ಗೆ ಹೋಗಿ ಕೆ ರೋಡಲ್ಲಿ ವೆಯ್ಟ್ ಮಾಡಿದೆ. ಒಂದು ಒನ್ ಅವರ್ ಮೇಲೆ ಆಯಿತು ವೆಯ್ಟ್ ಮಾಡಿ. 89 ರೂಪಾಯಿ 51 ಪೈಸೆ ಇದೆ. 57 ರೂಪಾಯಿ ಇದ್ದಿದ್ದು ರೇಟ್ ಇವಾಗ ಅಷ್ಟಾಗಿದೆ. ಮೀಟ್ರ್ ಮಾತ್ರ ಅಷ್ಟೇ ಇದೆ. ಮೀಟ್ರ್ ಯಾರು ಕೊಡ್ತಾ ಇಲ್ಲ. ಪ್ಯಾಸೆಂಜರ್ ಏನೋ ಕೇಳಿದ್ರೆ ಒಬ್ಬೊಬ್ರು ಒಂದು 10-20 ಕೊಡ್ತಾರೆ ಸೇರಿಸಿ. ಕೆಲವರೆಲ್ಲ ಯಾಕೆ ಕೊಡಬೇಕು, ನಾವು ಅಷ್ಟೇ ಕೊಡೋದ್ರಿಂದ ಗಲಾಟೆಗಳು ಮಾಡ್ತಾ ಇದ್ದಾರೆ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸರ್ಕಾರಕ್ಕೆ ಏನು ಹೇಳೋದು ಮೇಡಮ್? ಅವರು ಬೇರೆ IPL ಟಿಕೆಟ್ಗೋಸ್ಕರ ಅವರಲ್ಲಿ ಒದ್ಲಾಡ್ತಾ ಇದ್ದಾರೆ. ಇವ್ರದ್ದು ನೋಡ್ಕೊತಾ ಇದ್ದಾರೆ. ಮುಂದೆ ಇವಾಗೇನೋ ಈ ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ಬೇಕಂತ ಇದ್ದಾರೆ. ಅದಕ್ಕೆ ಇವಾಗೆಲ್ಲ ಸ್ವಲ್ಪ ರೋಡ್ಗಳೆಲ್ಲ ಆಗ್ತಾ ಇದ್ದಾರೆ. ಇದಕ್ಕೆ ಮುಂಚೆ 2 ವರ್ಷದಿಂದ ರೋಡ್ ಕಿತ್ತೋದ್ರೂ ಯಾರು ಬಂದು ಕೇಳೋರು ಇರಲಿಲ್ಲ. ಇವಾಗೇನೋ ಎಲೆಕ್ಷನ್ ಅನೌನ್ಸ್ ಮಾಡ್ತಾರೆ ಅನ್ನೋವಾಗ ಎಲ್ಲ ಟಾರ್ ಆಗ್ತಾ ಇದ್ದಾರೆ. ಏನು ಹೇಳೋದು ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳೋಂಥದ್ದು ಏನಿಲ್ಲ. ಅವರೇ ತಿಳ್ಕೊಂಡು ಏನೋ ಮಾಡ್ಬೇಕಷ್ಟೇ. ಆಟೋದವ್ರಂದ್ರೆ ಎಲ್ಲರೂ ಅವಾಗಿಂದನೂ ನೆಗ್ಲೆಕ್ಟ್ ಮೇಡಮ್. ಯಾರು ಏನು ಆಟೋದವ್ರಿಗೆ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು ಏನಿಲ್ಲ. ಇವಾಗೆಲ್ಲ ಕೆಲವರು ಯಾರೋ ಒಂದು ಫುಡ್ ಕಿಟ್ ಕೊಟ್ರು ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಮಗೆಲ್ಲ ಗೊತ್ತಿಲ್ಲ ಯಾರು ಕೊಟ್ಟರು ಏನಂತ ಇನ್ಫಾರ್ಮೇಶನ್ ಇಲ್ಲ ಮೇಡಮ್. ಸರ್ಕಾರ ನಿನ್ನೆ ಆದಷ್ಟು ಬೇಗ ಸಮಸ್ಯೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪ ಅವ್ರು ಕೊಡ್ತಾರೋ ಸ್ಟೇಟ್ಮೆಂಟ್ ಇದಾರಲ್ಲ, ಆಹಾರ ನಾಗರಿಕ ಸಚಿವರು, ಅವ್ರ ಸ್ಟೇಟ್ಮೆಂಟ್ ಅವ್ರಿಗೆ ಕರೆಕ್ಟ್ ಅನ್ನಿಸ್ತೈತೋ ಇಲ್ಲ ಕರೆಕ್ಟ್ ಅನ್ನಿಸ್ತಾ ಇಲ್ವೋ ಗೊತ್ತಿಲ್ಲ. ಅದು ಯಾರೋ ಮಾಡೋ ಕೆಲಸನ ತೊಗೊಂಡೋಗಿ ಯಾರೋ ಮೇಲೆ ಹಾಕೋ ಥರ ಮಾಡ್ತಾರೆ. ಕೇಳಿದ್ರೆ ಎಲ್ಲ ಬೇರೆ ಸೆಂಟ್ರಲ್ಲು ಅಂತಾರೆ. ಒಂದು ಅನೌನ್ಸ್ಮೆಂಟ್ ಕೊಡ್ಬೇಕಂದ್ರೆ ಆಹಾರ ನಾಗರಿಕ ಸಚಿವರಾದ ಮುನಿಯಪ್ಪ ಅವರು ತಿಳಿದು ಮಾಡಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಕರೆಕ್ಟಾಗಿ ಮಾತಾಡೋಂಥದ್ದು ಫಸ್ಟ್ ಕಲ್ತ್ಕೊಂಡು ಆಮೇಲೆ ಬರಲಿ ಮೀಡಿಯಾ ಮುಂದೆ ಅಂತ ನಾವು ಕೇಳ್ಕೊತೀನಿ ಮೇಡಮ್. ಸಮಸ್ಯೆ ಬಗ್ಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಇನ್ನೇನು ಇಲ್ಲ. ಗ್ಯಾಸು ಕಮ್ಮಿ ಮಾಡ್ಬೇಕಷ್ಟೇ, ಇನ್ನೇನು ಇಲ್ಲ ನಮಗೆ. ಈ ಕಡೆ ಬೈಕ್ ಟ್ಯಾಕ್ಸಿ ಇದೆ, ಅದರಲ್ಲೇ ಇದಿದೆ ಅಂದಮೇಲೆ ಗ್ಯಾಸ್ ರೇಟ್ ಜಾಸ್ತಿ ಆಮೇಲೆ ನಾವು ರೈತರು ಏನು ಮಾಡೋಕ್ಕಾಗಲ್ಲ ಮೇಡಮ್ ಅವರೇ. ಅಷ್ಟು ಇನ್ನೇನು ತೊಂದರೆ ಏನಿಲ್ಲ. ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕು. 57 ರೂಪಾಯಿ ಇತ್ತು, ಈಗ 90 ರೂಪಾಯಿ ಒಂದು ಬಂಕಲ್ಲಿ 100 120 ಮಾಡಿದ್ದಾರೆ. ಅದಕ್ಕೆ ಅದೊಂದು ತೊಂದರೆ, ಇನ್ನೇನು ತೊಂದರೆ ಇಲ್ಲ. ಸರ್ಕಾರಕ್ಕೆ ಏನಂದ್ರೆ ನಮ್ಗೆ ಬೈಕ್ ಟ್ಯಾಕ್ಸಿ ಒಂದು ಬ್ಯಾನ್ ಮಾಡಿಕೊಡಿ, ಗ್ಯಾಸ ತೊಂದರೆ ಇಲ್ಲ ಅನುಕೂಲ ಮಾಡಿಕೊಡಿ. ಒಂದು ಕಡೆ 90 ರೂಪಾಯಿ ಅಂದರೆ ಒಂದು ಕಡೆ 110 ರೂಪಾಯಿ, ಒಂದು ಕಡೆ 120. ಕೆಲವು ಕಡೆ 2 ಕಿಲೋಮೀಟರ್ ತಳ್ಳಿದ್ರೂ ಗ್ಯಾಸ್ ಸಿಗಲ್ಲ. ಖಾಲಿ ಆಯಿತು ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಯಾವ ಸರ್ಕಾರದವರು ಸರಿ ಇಲ್ಲಮ್ಮ. ನನಗೀಗ 60 ವರ್ಷ ಏಜು.
40 ವರ್ಷದಿಂದ ಆಟೋ ಓಡಿಸ್ತೇನೆ, 10 ರೂಪಾಯಿ ಯಾರು ಕೊಡಲ್ಲ ಜಾಸ್ತಿ. ಯಾಕೆ ಕೊಡಬೇಕು ಅಂತಾರೆ. ಜೀವನ ಮಾಡೋದೇ ಕಷ್ಟ. ಸೋತೋಗ್ಬಿಡೋಣ ಅಂತಂದರೆ ಮಕ್ಕಳ ಮೇಲೆ ಭಯ. ನಾವು ಸೋತೋಗ್ಬಿಟ್ರೆ ಮಕ್ಳು ಏನಪ್ಪ ಅಂತ. ಜೀವನ ಮಾಡೋದೇ ಕಷ್ಟ ಆಗ್ಬಿಡೈತಮ್ಮ. ಇವರು ಎಲೆಕ್ಷನ್ಗೋಸ್ಕರ ಸಾಯ್ತಾರೆ ಹೊರತು ಆಟೋದವ್ರ ಬಗ್ಗೆ ಒಂದು ಚೂರು ಕನಿಕರಣೆನೇ ಇಲ್ಲ. ಯಾವ ಯೂನಿಯನ್ನವರೆಲ್ಲ ಕಳ್ರೆ. ಇಂಥ ಟೈಮಲ್ಲಿ ಯಾರೂ ಮಾತಾಡಲ್ಲ. ಅವರು ಬೇಕಾದಾಗ ಮಾತ್ರ ಎಲ್ಲ ಕಡೆ ಸೇರ್ತಾರೆ. ಬೇರೆ ಟೈಮಲ್ಲಿ ನೋಡಿ, ಈಗ ಇದ್ದಾರೋ ಇಲ್ವೋ ಒಬ್ಬರು ಕಣ್ಣು ಕಾಣಲ್ಲ. ನಮ್ಮ ಜೀವನ ಅಂತೂ ನೆನೆಸ್ಕೊಂಡ್ರೆ ಅಮ್ಮ, ಬೆಳಗ್ಗೆಯಿಂದ 200 ರೂಪಾಯಿ ಹೊಡೆದಿದ್ದೀನಿ, 400 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ. ಏನು ಮಾಡಲಿ, ಮನೆಗೆ ಹೋಗೋಕ್ಕಾಗಲ್ಲ, ಈ ಕಡೆ ಇರೋಕ್ಕೂ ಆಗಲ್ಲ. ಇಲ್ಲಿ ಬಂದೆ 1 ಗಂಟೆ ಟೈಮ್ ಆಯಿತು. ಕೇಳೋರೇ ಗತಿ ಇಲ್ಲ. ಓಲಾ ಮಾಡ್ಕೊಂಡು ಬೇಕಾದ್ರೆ 10-20 ಜಾಸ್ತಿ ಕೊಡ್ತಾರೆ. ನನ್ನಂತ ಮೀಟ್ರ್ ಹಾಕಿ ಬರೋನಿಗೆ 10 ರೂಪಾಯಿನ ಕೊಡ. ನೋಡಿ, ಇಷ್ಟೇ ನಮ್ಮ ಜೀವನ. ಈಗ ನೀವು ಪಾಪ ಹೇಳಿದ್ರಿ 60 ವರ್ಷ ಆಗಿದೆ ಅಂತ. ಟೆಕ್ನಾಲಜಿ ನಿಮ್ಗೂ ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಹೇಗೆ ಬಾಡಿಗೆ ಪಡಿತೀರಾ ಪಾಪ ಡೈಲಿ? ಅಂತಂದ್ರಮ್ಮ, ಒಂದೊಂದು ದಿವಸ 300-500 ಆಗುತ್ತೆ. ಇಲ್ಲಾಂದ್ರೆ ಒಂದ್ಸತಿ ಗ್ಯಾಸ್ ಕಾಸು ಎತ್ತಕ್ಕಾಗಲ್ಲ. ಈಗ ಸಾಲ ಮಾಡಿ ಹಾಕಿರ್ತೀನಿ ಒಂದು 500 ರೂಪಾಯಿ ಅಂದ್ಕೊಳ್ಳಿ. ಆ ಗ್ಯಾಸ್ ಕಾಸು ಎತ್ತಿದ್ರೆ ಮನೆಗೆ ಜೀವನಕ್ಕೆ ಕಾಸು ಕೊಡೋಂಗಿಲ್ಲ. ಮನೇಲಿ ಹೋದ್ರೆ ಬೈಸ್ಕೊಬೇಕು. ಇದೇ ನಮ್ಮ ಜೀವನ ಆಗ್ಬಿಟ್ಟೈತೆ. ಇವತ್ತಿಂದ ನಮ್ಮ 40 ವರ್ಷದಿಂದನೂ ಇದೇ ಬಾಳು ನಮ್ಮದು. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳೆ ಆಗುತ್ತೆ, ಇವತ್ತಾಗುತ್ತೆ ಅಂತ ಕಾಲ ಕಳ್ಕೊಂಡು ನಮ್ಮ ಏಜೇ ಮುಗ್ದೋಯ್ತು. ಇನ್ನೆಲ್ಲಿಂದ ತರೋದು? ಭಾಳ ಕಷ್ಟ ಅಮ್ಮ ಜೀವನ. ಈಗ ನಿಮ್ಮ ಲೈಫಲ್ಲಿ ಇಷ್ಟೊಂದು ಸಮಸ್ಯೆ ನೀವು ಯಾವತ್ತಾದ್ರೂ ಫೇಸ್ ಮಾಡಿದ್ದೀರಾ? ಗ್ಯಾಸ್ ಖಾಲಿ ಆಗುವಂಥದ್ದು ಇಲ್ಲಮ್ಮ, ಇದೇ ಫಸ್ಟು. LPG ಗ್ಯಾಸು ಇದೇ ಫಸ್ಟು ಆ ಥರ ಆಗಿರೋದು. ಕೇಳಿದ್ರೆ ವಾರ್ ಮೇಲೆ ವಹಿಸ್ತಾರೆ. ವಾರ್ ಮಾಡೋ ಅವಶ್ಯಕತೆ ಅವ್ರಿಗಿದೆ, ನಮಗಿದೆಯಮ್ಮ. ನಮಗೆ ಜೀವನ ಮಾಡೋ ಅವಶ್ಯಕತೆ. ಇದು ಹೊಡೆದ್ರೆ ಜೀವನ. ಇಲ್ಲ ಅಂತಂದರೆ ಮನೆಗೂ ಹೋಗಂಗಿಲ್ಲ, ಮನೇಲಿ ಮಕ್ಕಳೇ ತೋರಿಸಂಗಿಲ್ಲ. 1 ರೂಪಾಯಿ ಕಮ್ಮಿ ಆದರೆ ಹಾಲು ನಾವು ಇಸ್ಕೊಳ್ಳಲ್ಲ, ಹೋಗಿ ಓಡಿಸ್ತಾರೆ ಮಗಲ್ಲಿ ಅಂತ. ಜೀವನ ಭಾಳ ಕಷ್ಟ ನಮ್ಮ ಅಮ್ಮ. ಸರ್ಕಾರ ಏನೇ ಮಾಡಿದ್ರು ಕಳ್ಳ ಸರ್ಕಾರಗಳಮ್ಮ. 3 ಜನ ಮುಟ್ಟಾಳ್ರಿದ್ದಾರೆ. ತಿರುಪತಿ ದೇವ್ರಿಗೆ 3 ನಾಮ. ನಮ್ಮ ಕರ್ನಾಟಕದಲ್ಲಿ 3 ನಾಮ: ಕಾಂಗ್ರೆಸ್ಸು, JDS, BJP. ಇವ್ರು ಇದ್ ಕಡೆ ಎಲ್ಲೂ ಉದ್ಧಾರ ಆಗಲ್ಲ. ಅವ್ರವ್ರ ಮನೆ ಬೆಳೆಸ್ತಾರೋ ಹೊರತು ನಮ್ಮಂಥವ್ರು ಕೇಳೋರು ಗತಿ ಇಲ್ಲಮ್ಮ. ಈಗ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಮೊನ್ನೆ ಎಲ್ಲ ವಾಟಾಳ್ ನಾಗರಾಜರು ಅಂದರು, ಆಟೋದವ್ರ ಬಗ್ಗೆ ಸ್ಟ್ರೈಕ್ ಮಾಡ್ತೀನಿ ಅಂದರು. ಈಗ ಅವರೇ ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾರೆ. ನಮ್ಮಂಥ ಆಮೇಲೆ ಏನಮ್ಮ ಮಾಡೋಣ? ಜೀವನ ಇದ್ದಷ್ಟು ಸಾಕೋದು, ಸಾವು ಬಂದಾಗ ಸೋತಾಗ್ಬಿಡುವಾಗಷ್ಟೇ. ಇವರಂತೂ ಯಾರೂ ಉದ್ಧಾರ ಮಾಡಲ್ಲಮ್ಮ. ಯೂನಿಯನ್ವ್ರು ಬರೋದೇನು ಗೊತ್ತೇ, ಅವ್ರ ಬೇಳೆ ಬೇಯಿಸ್ಕೊಳಕ್ಕೆ ನಮ್ಮನ್ನು ಕಟ್ತಾರೆ. ಅವ್ರ ಬೇಳೆ ಬೆಂದ ಮೇಲೆ ನಮ್ಮನ್ನು ಮೂಸೆ ನೋಡಲ್ಲ. ನಮ್ಮವರು ಹಂಗೆ ಇದ್ದಾರೆ. ಅವ್ರ ಹಿಂದೆ ಜಾಲ ಹೊಡಿತಾರೆ, ಇನ್ನು ಬಾಕಿ ಟೈಮಲ್ಲಿ ಅಲ್ಲಿ ಕಿರ್ಕೊ ಕೂತಿರ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರಮ್ಮ, ಜೀವನ ಅಂತೂ ಸಾಕಾಗ್ಬಿಟ್ಟೈತಮ್ಮ. 6 ರೂಪಾಯಿ 40 ಪೈಸೆ ಇತ್ತು ನಾನು ಸ್ಟಾರ್ಟಿಂಗ್ ಆಟೋ ಕಲ್ತಾಗ. ಏನು ಹೇಳಿ, 1 ಲೀಟ್ರು. ಆವಾಗ 60 ಪೈಸೆ ಚಿಕ್ಕ ಮೀಟ್ರ್ ಇತ್ತು. ಆಮೇಲೆ 1 ರೂಪಾಯಿ ಮಿನಿಮಮ್ಮು, ಕಿಲೋಮೀಟ್ರ್ 2 ರೂಪಾಯಿ ಬಂತು. ಅವತ್ತಿಂದ ನೋಡ್ತೀನಿ. ಅವತ್ತಿನ ಜೀವನ ಇವತ್ತು ಸರ್ವನಾಶ. ಎಷ್ಟು ಮಾಡಿದ್ದಾರೆ? 36 ರೂಪಾಯಿ ಮಾಡಿದ್ದಾರೆ. ಗ್ಯಾಸ್ ನೋಡಿದ್ರೆ ಡಬಲ್ ಮಾಡಿದ್ದಾರೆ ಇವಾಗ. ನಾವು ಯಾವ ಒಲವು ಬರಿಲ್ಲಮ್ಮ. ಇದೇ ನಂಬ್ಕೊಂಡು ಬದುಕಿರೋದು. ಒಟ್ಟಿನಲ್ಲಿ ಭಾಳ ಕಷ್ಟ ನಮ್ಮ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆಟೋ ಚಾಲಕರು ತಮ್ಮ ನೋವನ್ನ ಜೀ ಕನ್ನಡ ಜೊತೆ ಹೇಳ್ತಾ ಹೋದ್ರು. ನಿನ್ನೆ ಆಹಾರ ಸಚಿವರೇನೋ ಸಭೆ ನಡೆಸಿದ್ರು, ಆದ್ರೆ ಇನ್ನು ಕೂಡ ಸಮಸ್ಯೆಗಳು ಕ್ಲಿಯರ್ ಆಗಿಲ್ಲ. ಆದಷ್ಟು ಬೇಗ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ತೀವಿ ಅಂತ ಆಹಾರ ಸಚಿವರು ಹೇಳಿದ್ದಾರೆ. ಆದ್ರೆ ಆಟೋ ಚಾಲಕರ ಮಾತನ್ನ ಕೇಳುವಾಗ ಎಲ್ಲೋ ಒಂದು ಕಡೆ ಇನ್ನಷ್ಟು ಜಾಸ್ತಿ ಸಮಸ್ಯೆಗಳು ಉಲ್ಬಣ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದೊಂದು ಗ್ಯಾಸ್ ಏಜೆನ್ಸಿ ಏನಿದೆ, ಒಂದೊಂದು ರೀತಿಯಾಗಿ ದುಡ್ಡನ್ನ ರಿಕವರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ 57 ಇದ್ದಂತಹ ಲೀಟರ್ಗೆ ಈಗಾಗಲೇ 90, 150, 200 ಈ ರೀತಿಯಾಗಿ ಹಣವನ್ನ ಆಟೋ ಚಾಲಕರಿಂದ ಪಡಿತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಆಟೋದವರಿಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಸಾರಿಗೆ ಇಲಾಖೆ ಹಾಕಿರುವಂತದ್ದು, ಯಾರು ಕೂಡ ಹೆಚ್ಚಾಗಿ ಹಣವನ್ನ ತೆಗೆದುಕೊಳ್ಬಾರ್ದಂತ. ಈ ಸಂದರ್ಭದಲ್ಲಿ ಒಂದು ಕಡೆ ಗ್ಯಾಸ್ಗೆ ಹೆಚ್ಚಾಗಿ ಇವರು ಹಣವನ್ನ ಕೊಡ್ತಾ ಇದ್ದಾರೆ. ಅದನ್ನ ಗ್ರಾಹಕರಿಗೆ ಬರೆ ಹಾಕುವಂದ್ರೆ ಅವರಿಗೆ ಕೂಡ ಕೆಲವೊಂದು ನಿಯಮಗಳಿರುವಂತದ್ದು. ಸೊ ಹೀಗಾಗಿ ಆಟೋ ಚಾಲಕರು ಬಹಳಷ್ಟು ಕಷ್ಟಕರ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಸರ್ಕಾರ ಆದಷ್ಟು ಬೇಗ ಇವರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಂತ ಆಟೋ ಚಾಲಕರು ಕೂಡ ತಮ್ಮ ನೋವನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಹಿರಿಯ ಜೀವಿಗಳಿದ್ದಾರೆ, ಸುಮಾರು 60ಕ್ಕೂ ಹೆಚ್ಚಾದವರು ಕೂಡ ಆಟೋವನ್ನ ಓಡಿಸ್ತಾ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಅವರಿಗೆ ಗ್ಯಾಸ್ ಒಂದು ಕಡೆ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ಯಾಸ್ ಸಿಕ್ಕಿದ್ರು ಕೂಡ ಅದಕ್ಕೆ ಹೆಚ್ಚಿನ ದುಡ್ಡನ್ನ ಕೊಡಬೇಕು. ಈ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಕರ ಜೀವನವನ್ನ ಆಟೋ ಚಾಲಕರು ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಇದರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.